ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪ್ರಿಯ ಪರಲೋಕ ತಂದೆಯಾದ ದೇವರೇ, ಸ್ತೋತ್ರವಾಗಲಿ ಸಯ್ಯ. ಈ ಸಮಯದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಾನಾಗಲ್ಲದೆ ಸ್ವಾಮಿ, ನಾನು ನೀನಾಗಿ ಮಾತನಾಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸಯ್ಯ. ಈ ವಾಕ್ಯವು ನನಗೂ ಇಲ್ಲಿ ಕೂಡಿ ಬಂದರೆ ಪ್ರತಿಯೊಬ್ಬರಿಗೂ ಅರ್ಥವಾಗುವ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಸಹಾಯ ಮಾಡಿ ನಡೆಸು ಅಪ್ಪ. ಯಾವುದಾದ್ರು ತಪ್ಪುಗಳಿದ್ದರೆ ನಾನು ಈಗಲೇ ಕ್ಷಮಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ವಾಕ್ಯ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಈ ವಾಕ್ಯವನ್ನು ನಿನ್ನ ಚಿತ್ತಕ್ಕೆ ಒಪ್ಪಿಸುತ್ತಾ ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ಮಾತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಓಕೆ, ನಾವು ಮತ್ತೊಂದು ಸರಿ ಆಗಿದ್ರು ದೇವರಲ್ಲಿ. ಇವೆಲ್ಲ ಚೆನ್ನಾಗಿ ನೆನಪಿಟ್ಕೊಳ್ರಿ. ನೆನಪಿದೆ, ನಾನು ಮರ್ತೋಗಿದ್ದೀರಾ? ಇಲ್ಲ, ಇಲ್ಲೇ ಬ್ಲೆಸ್ಸಿಂಗ್ ನೀನು ವಾಕ್ಯ ಮುಗಿಸ್ಬಿಡವ, ಮುಗೀತು, ಇಲ್ಲೇ ಕಾಲು ತಗೊಂಡು ಇಲ್ಲೇ ಕೈ ತಗೊಂಡು ಹೋಗ್ಬಿಡ್ತೀವಿ ಎಲ್ಲರೂ ಅಂದ್ಬಿಡ್ತೀರಾ? ದೇವರ ಆಶೀರ್ವಾದ ಭಾಳ ಮುಖ್ಯ ನಮ್ಮ ಜೀವಿತದಲ್ಲಿ. ದೇವರ ಆಶೀರ್ವಾದ ಇಲ್ಲ ಅಂದರೆ ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಆಶೀರ್ವಾದ ಇದ್ದ ಕಾರಣ ಇಲ್ಲಿಗಿದ್ದೇವೆ. ಅದೇ ನೀವು ಒಂದ್ಸರಿ ಗ್ರಹಿಸ್ಕೊಳ್ರಿ. ಕ್ರಿಸ್ತನ್ ನಂಬೋಕ್ಕಿಂತ ಮುಂಚೆ ಹೇಗಿದ್ವಿ, ಯೇಸುವನ್ನು ನಂಬಿದ ಮೇಲೆ ಹೇಗಿದ್ದೇವೆ ಅಂತ ನೀವು ಪರೀಕ್ಷೆ ಮಾಡ್ಕೊಳ್ರಿ. ಹಲ್ಲೆಲೂಯಾ. ನಾವು ದೇವರಲ್ಲಿ ಆಸಕ್ತಿ ಉಳ್ಳರಾಗಿದ್ದರೆ ರಕ್ಷಣೆ ಎಂಬ ಆಶೀರ್ವಾದ ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎರಡನೇದಾಗಿ ದೇವರನ್ನು ಅರ್ಥ ಮಾಡಿಕೊಂಡ್ರೆ ದೇವರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ. ಯಾರನ್ನು ಉದ್ಧಾರ ಮಾಡಿದ ವಾಕ್ಯದಲ್ಲಿ? ಒಬ್ಬ ರೂತಳನ್ನು ರಾಣಿಯನ್ನಾಗಿ ಮಾರ್ಪಡಿಸಿದ. ಯಾವಾಗ? ತನ್ನ ಅತ್ತೆಯನ್ನು ಅರ್ಥ ಮಾಡಿಕೊಂಡು ನಡೆದಾಗ. ಎಷ್ಟು ಮಂದಿ ಯಾರನ್ನ ಅರ್ಥ ಮಾಡ್ಕೊತೀರಿ ನೋಡ್ರಿ? ನಿಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೊತೀರಾ? ತಂದೆ ತಾಯಿನ ಅರ್ಥ ಮಾಡ್ಕೊತೀರಾ? ಫ್ರೆಂಡ್ಸ್ ಅರ್ಥ ಮಾಡ್ಕೊತೀರಾ? ಯಾರನ್ನ ಅರ್ಥ ಮಾಡ್ಕೊತೀರಾ? ನೀವು ಪರೀಕ್ಷಿಸಿಕೊಳ್ಳ್ರಿ. ಲೋಕದ ಜನರು ನಾವು ಇರುವ ತನಕ ಅಷ್ಟೇ. ನಾವು ಇದ್ದಾಗ ಒಂದು ಮಾತಾಡ್ತಾರೆ, ನಾವು ಇಲ್ದಾಗ ಇನ್ನೊಂದು ಮಾತಾಡ್ತಾರೆ. ಅವ್ರದ್ದು ಎದಕ್ಕೆ ತಲೆ ಕೆಡಿಸ್ಕೊಂತೀರಿ? ನಮ್ಮ ದೇವ ಪರಲೋಕವನ್ನು ಸೃಷ್ಟಿ ಮಾಡಿದ ದೇವರು ನಮ್ಮ ಭೂಲೋಕವನ್ನೇ ಪಾದಪೀಠ. ಏನಿದೆ ಪಾದಪೀಠ ಅಂದರೆ? ಅಷ್ಟೇ. ಅಷ್ಟು ದೊಡ್ಡ ದೇವರು ನಮ್ಮ ಪಕ್ಷದಲ್ಲಿದ್ದಾರಂದರೆ ಮನುಷ್ಯರಿಗೆ ಭಯಪಡಬೇಕಾ ನಾವು? ಯಾರಿಗೆ ಭಯಪಡಬೇಕು? ಮನುಷ್ಯರೇನು? ಈಗ ನನ್ನ ಜೊತೆಗಿದ್ರೆ ನನ್ನ ಬಗ್ಗೆ ಮಾತಾಡ್ತಾರೆ ಚೆನ್ನಾಗಿ, ಅವ್ರ ಜೊತೆಗೆ ಹೋದ್ರೆ ಅವ್ರ ಬಗ್ಗೆ ಚೆನ್ನಾಗಿ ಮಾತಾಡಿ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೋದು. ಅವ್ರ ಜೊತೆಗೆ ಹೋದ್ರೆ ನಮ್ಮಿಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿ ಅವ್ರ ಬಗ್ಗೆ ಒಳ್ಳೆಯದಾಗ ಮಾತಾಡ್ಬೋದು. ಅವ್ರ ತಲೆ ಯಾಕೆ ಕೆಡಿಸ್ಕೊಂತೀರಿ? ನೀವು ದೇವರ ಮಾತನ್ನು ಅಲಕ್ಷ್ಯ ಮಾಡಬೇಡ್ರಿ. ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕೇಳುವವರಾಗಿರ್ರಿ. ಈಗಲ್ಲ, ನಾಳೆ ಎಲ್ಲ, ಯಾವಾಗ ಬೇಕಾದರೂ ದೇವರು ಬರ್ಬೋದು. ಆದರೆ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ನೀವು ಯಾರಿಗೂ ಏನು ಎದುರು ಅವಶ್ಯಕತೆನೇ ಇಲ್ಲ. ನಿಮ್ಮಲ್ಲಿ ಯಾವ ಜ್ವಾಲೆ ಉರಿತಾ ಇರುತ್ತೆ? ದೇವರಲ್ಲಿ ಒಂದು ಆಸಕ್ತಿ, ದೇವರ ಒಂದು ಅರ್ಥ ನಮ್ಮಲ್ಲಿರಬೇಕು. ಅರ್ಥ ಮಾಡಿಕೊಳ್ಳುವ ಗುಣ ನಮ್ಮಲ್ಲಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ದಿನ ಏನಂತ ಹೇಳಿದ್ವಿ? ದೇವರಲ್ಲಿ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದರೆ ರಕ್ಷಣೆ, ದೇವ್ರನ್ನ ಅರ್ಥ ಮಾಡಿಕೊಂಡ್ರೆ ಉದ್ಧಾರತೆ. ಇವೆಲ್ಲ ಮಾಡಿದರೆ ಇಕ್ಕಟ್ಟಿನಲ್ಲಿ, ಸಮಸ್ಯೆಗಳಲ್ಲಿ, ಬಾಧೆಗಳಲ್ಲಿ, ಸಂಕಟದಲ್ಲಿ, ಎಲ್ಲವುಗಳಲ್ಲಿ ನಮ್ಮ ಜೊತೆಯಲ್ಲಿ ಯಾರಿರ್ತಾರೆ? ದೇವರಿರ್ತಾರೆ. ನಿಮ್ಮ ಜೊತೆಯಲ್ಲಿ ದೇವ್ರು ಬೇಕಂದರೆ ನೀವೇನು ಮಾಡಬೇಕು? ಆಸಕ್ತಿ ಮತ್ತು ಅರ್ಥ ಮಾಡಿಕೊಳ್ಳುವ ಗುಣ ಇರಬೇಕು. ಎಷ್ಟು ಮಂದಿಗೆ ಇದೆ ಎಂಬುದಾಗಿ ನೀವು ಇದನ್ನು ತಿಳ್ಕೊಂಡು ನಿಮಗೆ ನೀವೇ ಆಲೋಚನೆ ಮಾಡಿರಿ. ನೀವು ಇನ್ನೊಬ್ಬರಿಗೆ ತೋರಿಸ್ಬೇಕೆಂಬುದಾಗಿ ಸುಮ್ಮನೆ ಹೇಳ್ಬೇಡ್ರಿ. ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ಲ ವಾಕ್ಯ? ಎಷ್ಟು ಮಂದಿಗೆ ಅರ್ಥ ಆಯ್ತು? ಇನ್ನೊಂದು ಸತಿ ಬ್ಲೆಸ್ಸಿ. ಇದು ಮುಗೀತಮ್ಮ, ಇವತ್ತಿಗೆ ವಾಕ್ಯ ಮುಗೀತಿದ್ದು. ಇನ್ನೊಂದು ಸತಿ ಬರೋಕಾರಿಗೆ ಬುಕ್ಕ ಮುಚ್ಚಿಟ್ಟು ಬುಕ್ಕ ಖಾಲಿ ಆಯ್ತು ಅಂತ ಹೇಳ್ಬಿಡೋಣ. ಹೌದಾ? ನೆಕ್ಸ್ಟ್ ಸರಿ ಬಂದಾಗ ನಾನು ಯಾರನ್ನ ಎದ್ದಾಳಿಸ್ತೀನೋ ಗೊತ್ತಿಲ್ಲ. ಓಕೆ, ನಂಬರ್ 1 ಏನಂತ ಹೇಳಿದೆ ನಾವು? ಫಸ್ಟ್ ಟಾಪಿಕ್ ಏನು? ದೇವರ ಮಕ್ಕಳು ಹೇಗೆ ಇದ್ದರೆ ಆಶೀರ್ವಾದವನ್ನು ಪಡೆಯಲಿಕ್ಕೆ ಶಕ್ತರಾಗಿ ಹೇಗಿರಬೇಕು? ಫಸ್ಟ್ ಪಾಯಿಂಟ್ ಇವ್ರು ಹೇಳ್ತಾರೆ, ಸೆಕೆಂಡ್ ಪಾಯಿಂಟ್ ನೀವು ಹೇಳ್ರಿ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದೆ? ದೇವರಲ್ಲಿ ಆಸಕ್ತಿ ಇದ್ದರೆ ಏನು ಬರುತ್ತೆ? ರಕ್ಷಣೆ ಎಂಬ ಆಶೀರ್ವಾದ ದೇವರು ಕೊಡ್ತಾನೆ. ಓಕೆ, ಎರಡನೇದಾಗಿ ನೀವು ಹೇಳ್ರಿ ಎಲ್ಲರೂ. ದೇವರನ್ನು ಅರ್ಥ ಮಾಡಿಕೊಂಡ್ರೆ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಇವೇಳು ಮಾಡಿದರೆ ನಮಗೇನು ಆಗುತ್ತೆ? ನಮ್ಮ ಪ್ರಾರ್ಥನೆಯನ್ನು ದೇವರು ಯಾವಾಗಲೂ ಕೇಳಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸೋಪು, ಇಲ್ಲ ಒಂದು ಸೆಂಟು, ಇಲ್ಲ ಒಂದು ಟೂತ್ಪೇಸ್ಟು, ಇಲ್ಲ ಒಂದು ಪೌಡ್ರು ಎಕ್ಸ್ಪೈರ್ ಡೇಟ್ ಇದೆ ಏನೋ, ಆದರೆ ಪ್ರಾರ್ಥನೆಗೆ ಮಾತ್ರ ಎಕ್ಸ್ಪೈರ್ ಡೇಟ್ ಇಲ್ಲ. ನೀನು 1 ನಿಮಿಷ ಮಾಡಿರ್ಬೋದು ಅಷ್ಟೇ, ಆದರೆ ಆ ಪ್ರಾರ್ಥನೆಗೆ ಎಷ್ಟು ಬಲ ಇದೆ ಅಂತ ತಿಳ್ಕೊಂಡ್ಯಾ? ಇಷ್ಟೇ ಪ್ರಾರ್ಥನೆ, ಇಲ್ಲೇ ಯೇಸುಸ್ವಾಮಿಗೆ ಸ್ತೋತ್ರ ಅಂದಿರ್ಬೋದು, ಆದರೆ ಈ ಸ್ತೋತ್ರ ಯಾವ ಮಟ್ಟಿಗೆ ದೇವರಿಗೆ ಮುಟ್ಟಿದೋ ಗೊತ್ತಿಲ್ಲ. ಯಾವಾಗ ನಿನ್ನಲ್ಲಿ ಆಸಕ್ತಿ ಇದ್ದಾಗ ಮಾತ್ರ. ಏನೋ ಸುಮ್ಮನೆ ಸ್ತೋತ್ರ
ಅಂದರೆ ಅದು ಹೋಗಲ್ಲ. ಆಸಕ್ತಿಯಿಂದ ನೀನು ಇಷ್ಟು ಅಲ್ಲ ಇಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ವಾಕ್ಯ ಸಾಕಂತೆ. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು. ಅದೆಷ್ಟಿರುತ್ತೆ? ಇಷ್ಟಿರುತ್ತಾ ಸಾಸಿವೆ ಕಾಳು? ಇಷ್ಟಿರ್ತತಾ? ಇಷ್ಟೇ ಸಣ್ಣದು. ಅದರಷ್ಟು ನಂಬಿಕೆ ಇದೆನಾ ನಮ್ಮಲ್ಲಿ? ನೋಡ್ರಿ, ಅದರಷ್ಟು ನಂಬಿಕೆ ಇದ್ರೂ ಸಹ ನಮಗೇನು ಸಿಗ್ತದೆ? ಆಶೀರ್ವಾದ ಬೇಕು. ಎಲ್ಲರಿಗೂ ಆಶೀರ್ವಾದ ಬೇಕು. ನನಗಲ್ಲ ನಿನಗಲ್ಲ ಆಶೀರ್ವಾದ ಎಲ್ಲರೂ ಮುಂದೆ ಬರ್ತಾರೆ. ಆದರೆ ಅದನ್ನು ಪಡೆದುಕೊಳ್ಳೋಕೆ ಅನೇಕ ದಾರಿಗಳಿದ್ದಾವೆ. ನೀವು ಯಾವ ದಾರಿಯಲ್ಲಿ ನಡೀತೀರೋ ಅದು ನಿಮಗೆ ಬಿಟ್ಟಿದ್ದು. ನೀವು ಯಾವ ದಾರಿಯನ್ನು ಆಯ್ಕೆ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಹಲ್ಲೆಲೂಯಾ. ನಾವೇನಂತ ಹೇಳಿದೆ? ಫಸ್ಟ್ನೇ ಪಾಯಿಂಟು, ದೇವರಲ್ಲಿ ಆಸಕ್ತಿ ಇದ್ದರೆ ರಕ್ಷಣೆ. ನಂಬರ್ 2, ದೇವರ ನಾಮವನ್ನು ಅರಿತವರಾಗಿದ್ದರೆ ಉದ್ಧಾರ. ದೇವರ ನಾಮವನ್ನು ಅರ್ಥ ಮಾಡಿಕೊಂಡಿದ್ದಾಗ, ದೇವರ ನಾಮವನ್ನು ಅರಿತವರಾಗಿದ್ದರೆ ಅವರಿಗೆ ಉದ್ಧಾರವನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವೆರಡು ಮಾಡಿದರೆ ಇಕ್ಕಟ್ಟಿನಲ್ಲಿ, ಬಾಧೆಯಲ್ಲಿ, ಸಂಕಟದಲ್ಲಿ ನಮ್ಮ ಮೊರೆಯನ್ನು ಯಾರು ಆಲಿಸ್ತಾರೆ? ದೇವರು. ನಾವು ಯಾರ ಮೇಲೆ ಆಧಾರವಾಗಿರಬಾರ್ದು? ಮನುಷ್ಯರ ಮೇಲೆ ಇಲ್ಲ ಲೋಕದ ಜ್ಞಾನದ ಮೇಲೆ ಆಧಾರವಾಗಿರಬಾರ್ದು. ದೇವರನ್ನು ಆಧಾರ ಮಾಡಿಕೊಂಡ್ರೆ ನೀವೇನು ಬೇಕಾದರೂ ಸಾಧಿಸ್ಬೋದಂತೆ. ಅದು ಎಷ್ಟೇ ದೊಡ್ಡ. ಇಲ್ಲಿ ವಾಕ್ಯದಲ್ಲಿ ಒಬ್ಬ ದಾವೀದನು ಗೊಲೆ ಆತ. ದಾವೀದನು ಇಷ್ಟೇ ಚಿಕ್ಕವನವನು. ಅವನು ದೊಡ್ಡ ಗೊಲೆಯಾದನನ್ನೇ ಸಾಯಿಸುವಷ್ಟು ದೊಡ್ಡನಾದಂತೆ. ಎಂಥ ಶಕ್ತಿ ಅವನಲ್ಲಿ ಏನಿತ್ತು ಗೊತ್ತಾ? ಒಂದು ಆಸಕ್ತಿ ಮಾತ್ರ ಇತ್ತು. ಏನಿತ್ತು? ಅವನು ಒಂದು ದಿನ ಅವರಪ್ಪ 3 ದಿನ ಆಯಿತು ಅಣ್ಣವರು ಊಟ ಮಾಡಿಲ್ಲ, ಕ್ಯಾರರ್ ಕೊಟ್ಟು ಬಾಪ ಅಂತ ಹೋದಾಗ ಅಲ್ಲಿ ಹೋಗಿ ಫುಲ್ ಜನ. ಯುದ್ಧ ಅಂದರೆ 2-3 ಇರ್ತಾರೆ. ಯುದ್ಧ ಅಂದರೆ ಎಷ್ಟು ಮಂದಿ ಇರ್ತಾರೆ? ಭಾಳ ಜನ ಇರ್ತಾರೆ. ಆ ಗೊಲಿಯಾತ ಭಾಳ ಪವರ್ಫುಲ್ ಮ್ಯಾನ್ ಅಂತೆ. ಅವನ್ನ ಯಾರು ಸಾಯಿಸ್ತಾರೋ ಆ ರಾಜ ಹೇಳಿದಂತೆ, ಈ ಗೊಲಿಯಾತನನ್ನು ಯಾರು ಸಾಯಿಸ್ತಿರೋ ಅವರಿಗೆ ನಾನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಎಂಬುದಾಗಿ ಹೇಳಿದಂತೆ. ಆಗ ಅದೇ ಸಮಯದಲ್ಲಿ ಅವನು ಬುದ್ಧಿ ಕೊಟ್ಟು ಬರ್ಬೋದಿತ್ತು ದಾವೀದ. ಹೌದಾ? ಸುಮ್ಮನೆ ಬುದ್ಧಿ ಕೊಟ್ಟು ಅಪ್ಪ ಹೇಳೋರೆಲ್ಲ ಹೋಗೋಣ ಅಂತ ಕೊಟ್ಟು ಹೋಗ್ಬೋದಿತ್ತು. ಆದರೆ ಅಲ್ಲಿ ನಡುವ ಸಂದರ್ಭವನ್ನು ನೋಡಿ ಅವನು ಒಬ್ರಿಗೆ ಕೇಳ್ದ, ಇಬ್ರಿಗೆ ಕೇಳ್ದ, ಅದು ಕೇಳ್ದ, ಇವ್ರಿಗೆ ಕೇಳ್ದ. ಯಾರು ಹೇಳ್ತಿಲ್ಲ. ಎದಕ್ಕೆ ಹೇಳ್ರಿ? ಅವ್ನು ಚಿಕ್ಕವ, ನನಗೇನು ಅವ್ರಿಗೆಲ್ಲ ಗೊತ್ತಾಗಲ್ಲ ಅವೆಲ್ಲ. ಯುದ್ಧ ಅಂದರೆ ಸಣ್ಣ ಮಕ್ಕಳಿಗೆ ಹೇಳ. ನಾ ಯುದ್ಧ ಅಂದರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗುತ್ತಾ? ಅವ್ರಿಗೆ ಯುದ್ಧ ಅಂದರೆ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಒಬ್ನಿಗೋಗಿ ಕೇಳಿ, ಒಬ್ಬ ತಾತಗೋಗಿ ಕೇಳಿದ್ರೆ ನಿನಗೆ ಅರ್ಥ ಆಗಲ್ಲ, ಹೋಗಪ್ಪ ನೀನು ಚಿಕ್ಕವನ್ ಅಂತ ಕಳಿಸಿದಂತೆ. ಇನ್ನೊಬ್ರು ನೀನು ಚಿಕ್ಕವನದೀನಿ, ಏನು ಕೆಲಸ ಮಾಡಕತ್ತಿ, ಮನೆಗೆ ಹೋಗಂತ ಕಳಿಸಿದಂತೆ. ಆದರೆ ಅವನು ಹೋಗ್ಬೋದಿತ್ತು. ಇಬ್ರು ಹೇಳಾರು ಬೈದಾರಂದ್ರೆ ಹೋಗ್ಬೋದಿತ್ತು. ಅದರಲ್ಲಿ ಅವನಲ್ಲಿ ಒಂದು ಆಸಕ್ತಿ ಇತ್ತು. ಇಲ್ಲಿ ಏನು ನಡೀತಿದೆ ನನಗೆ ಗೊತ್ತಾಗಬೇಕು, ಇಲ್ಲೇನು ನಡೀತಿದೆ ಇಲ್ಲಿ ಗೊತ್ತಾಗಬೇಕೆಂಬುದಾಗಿ ಅವನಲ್ಲಿ ಆಸಕ್ತಿ ಇದ್ದ ಕಾರಣ ಒಬ್ರು ಕೇಳಿದಾಗ, ಇಲ್ಲಿ ಒಬ್ಬ ಗೊಲಿಯಾತನಿದ್ದಾನೆ, ಅವನನ್ನು ಯಾರು ಸಾಯಿಸ್ತಾರೋ ಅವರಿಗೆ ರಾಜ ಏನು ಮಾಡ್ತಾನೆ? ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಅವಾಗ ಅವನಿಗೆ ಫುಲ್ ಸಂತೋಷ ಆಗ್ಬಿಡ್ತು. ನಾನು ಹೇಗಾದರೂ ಮಾಡಿ ರಾಜನ ಮಗಳನ್ನ ಏನು ಮಾಡಬೇಕು? ಮದುವೆ ಆಗಬೇಕು ಎಂಬುದಾಗಿ ಅವನು ಆಸಕ್ತಿ ಇದ್ಕೊಂಡು ದೇವರನ್ನು ಆಧಾರ ಮಾಡಿಕೊಂಡು ಮುಂದೆ ಹೋದ. ಏನು ಮಾಡ್ದ ಅವನು? ಬಿದ್ದು ಹೋದ್ನ. ಎಲ್ಲರೂ ನೋಡಿ ನಕ್ಕಿದ್ರಂತೆ. ಇವ್ನು ಸಣ್ಣವನದನ್ ರಾಜನ ಹತ್ರ, ಇವ್ರ ಹತ್ರ ಹೋದ್ರೆ ನೀನು ಹೋಗಪ್ಪ ಅಂತಂದ್ರೆ, ನಾನು ಮಾಡ್ತೀನಿ ಅಂದರೆ ಸಣ್ಣ ಮಕ್ಕಳು ಮಾಡ್ತಾರಂದರೆ, ದೊಡ್ಡವ್ರು ಮಾಡೋ ಕೆಲಸ ಸಣ್ಣವ್ರು ಮಾಡ್ತಾರಂದ್ರೆ ಯಾರಾದರೂ ಹೋಗ್ತೀರಾ? ಎತ್ತಿ ಹೋಗಿ ಅಲ್ಲಿ ಕುಕ್ಕರ್ ಬಡಿತೀರಿ, ಎತ್ಕೊಂಡು ಬರ್ತೀರಾ? ಇಲ್ಲ. ಅವನಿಗೆ ಸಹ ಹಂಗೆ ಮಾಡಿದ್ರು ಜನ, ಹೋಗಪ್ಪ ಅಂಥೇಳಿ. ಆದರೆ ಅವನಲ್ಲಿ ಆಸಕ್ತಿ ತುಂಬಿದ ಕಾರಣ ಅವನು ಬಿಡಲಿಲ್ಲ ಅಂತೆ. ರಾಜನ ಹತ್ರ ಹೋಗಿ ಅನುಮಾನ ಪಡೆದಂತೆ. ಅವನು ಸಹ ಅವಮಾನ ಮಾಡ್ದ. ಆದರೂ ಸಹ ಅವನು ಪರ್ಮಿಷನ್ ಕೊಟ್ಟಾಗ, ಹೋಗಪ್ಪ ನಿನ್ನಿಷ್ಟ, ನೀನು ಹೋಗಂತ. ಅವ್ರ ಅಣ್ಣವರೆಲ್ಲ ಹೇಳಿದ್ರಂತೆ, ನಿನ್ನ ಕೈಲಿ ಆಗಲ್ಲ, ನೀನು ಸತ್ತೋಗ್ತಿ, ಸುಮ್ಮನೆ ಬಾಪ, ಸಣ್ಣ ನದಿ ಅಂತ ಹೇಳಿದಂತೆ. ಆದರೆ ಅವನು ಬಿಟ್ಕೊಳ್ಳಿಲ್ಲ. ಅವನ ಆಸಕ್ತಿಯನ್ನು ಅವ್ರು ದೇವ್ರನ್ನ ಬಿಟ್ಕೊಳ್ಳಿಲ್ಲ. ಆಗ ಅವನು ಮುಂದೆ ಹೋದಾಗ ದೇವರಿಗೆ ಕನ್ಫ್ಯೂಸ್ ಆಯ್ತಂತೆ. ಏನಾಯಿತು? ದೇವರಿಗೆ ಕನ್ಫ್ಯೂಸ್ ಆಯಿತು. ಇವನೇನಪ್ಪ ನನಗೆ ಒಳ್ಳೆ ಪರೀಕ್ಷೆ ಇಟ್ಬಿಡಾನೆ. ಆ ರೀತಿ ನೀವು ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಕನ್ಫ್ಯೂಸ್ ಆಗಬೇಕು. ಇಲ್ಲಿ ಯಾರು ಕನ್ಫ್ಯೂಸ್ ಮಾಡಿದ್ರು? ದಾವೀದ ಕನ್ಫ್ಯೂಸ್ ಮಾಡ್ದ ದೇವ್ರನ್ನ. ಇವನು ಚಿಕ್ಕವನಿದ್ದಾನೆ, ಇವನು ಹೆಂಗೆ ಸಾಯಿಸ್ತಾನೆ ಗೊಲಿಯಾತನಂತ ದೇವರಿಗೆ ಪ್ರಶ್ನೆ ಬಂತಂತೆ. ದೇವ್ರಿಗೆ ಪ್ರಶ್ನೆ ಹಾಕೋರು ಯಾರಿದ್ದಾರೆ? ಯಾರೂ ಇಲ್ಲ. ಆಗ ದೇವರು ಅಲ್ಲಿ ಅಷ್ಟು ಮಂದಿ ಇದ್ರು ಸಹ ನಿನ್ನ ಕೈಲಿ ಆಗಲ್ಲ ಅಂದಾಗ ಅವನೇನಂತ ಹೇಳ್ದಾಗುತ್ತೋ ಒಂದೇ ಮಾತು ಹೇಳ್ದ, ನಾನು ಅವನಾದರೆ ಬಿಲ್ಲು ಬಾಣ ಏನೋ ಎಲ್ಲ ಸಾಮಾನುಗಳು, ಯುದ್ಧಕ್ಕೆ ಬೇಕಾಗಿದ್ದೆಲ್ಲ ಸಾಮಾನು ತಂದಿದ್ದಾನೆ, ನಾನು ಏನೂ ತಗೊಳಲ್ಲ, ನನ್ನಲ್ಲಿರುವ ದೇವರನ್ನು ಮಾತ್ರ ಎತ್ತಿ ತೋರಿಸ್ತೇನೆ, ಆಗ ಮಾತ್ರ ಎಲ್ಲವೂ ಸಾಧಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಅವನು ದೇವರನ್ನು ಎತ್ತಲ್ಪಡಿಸಿದ. ದೇವರು ಅವನನ್ನು ಎತ್ತಲ್ಪಡಿಸಿದನಂತೆ. ಹಲ್ಲೆಲೂಯಾ. ದೇವರನ್ನು ಎತ್ತಲ್ಪಡಿಸಿದ. ಆವಾಗ ದೇವರು ಏನು ಮಾಡ್ದ ಗೊತ್ತಾ?
ಆ ಅಭಿಷೇಕವನ್ನು ಒಂದು ಚಿಕ್ಕ ಕಲ್ಲಿನೊಳಗೆ ಇಟ್ಟಿದ್ದಂತೆ. ಏನಿಟ್ಟಿದ್ದ? ಒಂದು ಚಿಕ್ಕ ಕಲ್ಲು. ಏನು ಬಾಣ ಬಿಟ್ಟನ ಅವನು ಸಾಯಿಸಕ್ಕೆ? ಅವನಿಗೆ ಏನು ಮಾಡ್ದ ದಾವಿದ? ಒಂದು ಕಲ್ಲು ತಗೊಂಡ. ಅದು ಎಷ್ಟು ಕಲ್ಲು? ಇಷ್ಟು ದೊಡ್ಡ ಕಲ್ಲ? ಚಿಕ್ಕ ಕಲ್ಲು ತಗೊಂಡು ಹಿಂಗೆ ಬೀಸಿ ಹಾಕಿದ್ರೆ ಎಲ್ಲೋಗಿ ಬಿತ್ತದೋ? ಅವನ ಹಣೆ ಮೇಲೆ ಹೋಗಿ ಬಿದ್ದು ಅವನು ಅಲ್ಲೇ ಸತ್ತೋಗ್ಬಿಟ್ಟ. ಯಾಕೆ ಈ ರೀತಿ ಅವನಿಗೆ ಯಾವಾಗ ಸಾಧ್ಯವಾಯಿತು ಅವನು ಸಾಯಿಸಲು? ಎಷ್ಟು ಮಂದಿ ಬಂದ್ರಂತೆ ಮುಂದೆ, ಆದರೆ ಅವನು ಜಯಿಸಲಿಕ್ಕೆ ಆಗಲಿಲ್ಲ. ಆದರೆ ಈ ಚಿಕ್ಕ ದಾವಿದನ ಜೊತೆ ಇದ್ದ ದೇವರು ನಮ್ಮ ಜೊತೆಯಲ್ಲೂ ಸಹ ಈ ದಿನ ಇದ್ದಾನೆ. ಆಮೆನ್, ಹಲ್ಲೆಲೂಯ. ದಾವಿದನು ಯಾರನ್ನ ಎತ್ತಲ್ಪಡಿಸಿದ? ದೇವರನ್ನು ಎತ್ತಲ್ಪಡಿಸಿದ. ಅದಕ್ಕೆ ದೇವರು ಏನು ಮಾಡಿದ್ರು? ಅವನನ್ನು ಎತ್ತಲ್ಪಡಿಸಿಲ್ಲ. ಎಲ್ಲರೂ ಶಾಕ್ ಆದ್ರಂತೆ. ಒಬ್ಬ ಚಿಕ್ಕ ಮಗನ ಅಂಥ ದೊಡ್ಡ ವ್ಯಕ್ತಿಯ ಮೇಲೆ ಸಾಯಿಸಿದ್ರೆ ಯಾರಾದರೂ ಸುಮ್ಮನೆ ಇರ್ತಾರಾ? ಸಾಮಾನ್ಯವಾದ ವಿಷಯನ ಇದು ಅಲ್ಲ. ಆವಾಗ ಅವನಿಗೆ ಫುಲ್ ಸಂತೋಷವಾಗಿ ಏನು ಮಾಡ್ದ? ದೇವರ ಆಶೀರ್ವಾದವನ್ನು ಪಡೆದುಕೊಂಡ. ಹಲ್ಲೆಲೂಯ, ಹಲ್ಲೆಲೂಯ. ಆ ಚಿಕ್ಕ ದಾವಿದನಲ್ಲಿತ್ತು ಅದ ಒಂದು ನಂಬಿಕೆ, ಆಸಕ್ತಿ. ನಾವಿಷ್ಟು ದೊಡ್ಡವರಾಗಿವಿ, ಎಷ್ಟು ನಂಬಿಕೆ ಇದೆ ನಮ್ಮಲ್ಲಿ? ಎಷ್ಟು ನಂಬಿಕೆ ಇದೆ? ನೀವು ಗ್ರಹಿಸಿಕೊಳ್ಳ್ರಿ. ಚಿಕ್ಕ ದಾವಿದನನ್ನು ಯಾವ ರೀತಿ ದಾವಿದನು ದೇವರನ್ನ ಎತ್ತಲ್ಪಡಿಸಿದ್ನೋ ಅದೇ ರೀತಿಯಲ್ಲಿ ನಾವು ಸಹ ಎಲ್ಲಿ ಹೋದರೂ ಸಹ ನಾವು ದೇವರನ್ನ ಎತ್ತಲ್ಪಡಿಸಬೇಕು. ನಮ್ಮನ್ನು ನಾವು ಹೆಚ್ಚಿಸ್ಕೊಂಡ್ರೆ ಏನು ಬರಲ್ಲ. ಇರುವ ತನಕ ಅಷ್ಟೇ ಸಂಬಳ ಕೊಡ್ತಾರೆ, ಸತ್ತೋದ್ಮೇಲೆ ಸಂಬಳ ಕೊಡ್ತಾರಾ? ಇಲ್ಲ. ಅದಕ್ಕೆ ನಾವು ದೇವರನ್ನ ಹೆಚ್ಚಿಸಲ್ಪಡಬೇಕು. ನಾವು ದೇವರನ್ನ ಎತ್ತಲ್ಪಡಿಸಿದಾಗ ದೇವರಿಲ್ಲೇ ಇದ್ರೆ ನಾವು ಇಲ್ಲೇ ಇರಬೇಕು. ದೇವ್ರಿಲ್ಲೋಗಿರಂತ ನಾವು ದೇವ್ರಿಗಿಂತ ಮೇಲೆ ಹೋದರೆ ನಮಗೇನು ಸಿಗಲು ಸಾಧ್ಯವಿಲ್ಲ. ದಾವಿದನು ಯಾವ ರೀತಿ ದೇವರನ್ನು ಲಿಫ್ಟ್ ಮಾಡಿದ್ನೋ ನಾವು ಸಹ ದೇವರನ್ನು ಆ ರೀತಿ ಲಿಫ್ಟ್ ಮಾಡಬೇಕು. ಹಲ್ಲೆಲೂಯ. ನಾವು ಯಾವಾಗ ದೇವರನ್ನು ಲಿಫ್ಟ್ ಮಾಡ್ತೀವೋ ದೇವರು ಸಹ ನಮ್ಮ ಕೈಯನ್ನು ಹಿಡಿದುಕೊಂಡು ಮೇಲೆ ಎಳಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಅರ್ಥ ಆಯ್ತಲ್ಲ ವಾಕ್ಯ ಎಲ್ಲರಿಗೂ? ಸ್ವಲ್ಪ ಅರ್ಥ ಆಯ್ತಾ? ಭಾಳ ಅರ್ಥ ಆಯ್ತಾ? ಕನ್ಫ್ಯೂಸ್ ಆಯ್ತಾ? ಎಲ್ಲ ಅರ್ಥ ಆಯ್ತಾ? ನಾವು ಯಾವ ರೀತಿ ಇರಬೇಕು? ಆಸಕ್ತರಾಗಿರಬೇಕು. ಏನು ಬೇಕಂದರೆ, ಒಳ್ಳೆ ಬಟ್ಟೆ ಬೇಕಂದರೆ ಆಸಕ್ತರಾಗಿರ್ಬೇಕಾ? ರಕ್ಷಣೆ ಬೇಕು, ದೇವರ ಆಶೀರ್ವಾದ ಬೇಕು, ದೇವರು ನಮ್ಮನ್ನು ಉದ್ಧಾರ ಮಾಡಬೇಕು, ದೇವರು ನಮ್ಮನ್ನು ಒಳ್ಳೆಯ ವ್ಯಕ್ತಿಯಾಗಿ ಮಾಡಬೇಕಂದ್ರೆ ನಮ್ಮಲ್ಲಿ ಒಂದು ಆಸಕ್ತಿ ಮಾತ್ರ ಭಾಳ ಪ್ರಾಮುಖ್ಯವಾದದ್ದು. ನಾವೇನು ಆಸಕ್ತಿ ಇದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಏನೋ ಕಾಟಾಚಾರಕ್ಕೆ ಮಾಡಿದ ಕೆಲಸ ಚೆನ್ನಾಗಾಗ್ತದ? ಇಲ್ಲ ಆಸಕ್ತಿಯಿಂದ ಮಾಡಿದ ಕೆಲಸ ಎತ್ತಲ್ಪಡುತ್ತದ? ಆಸಕ್ತಿಯಿಂದ ಮಾಡಿದ ಕೆಲಸವೂ ಎತ್ತಲ್ಪಡುತ್ತದೆ. ಆಸಕ್ತಿಯಿಂದ ಮಾಡಿದರೆ ನೋಡಪ್ಪ ಆ ಹುಡುಗ ನೋಡಿ ಹಿಂಗಾಗ್ಬಿಟ್ಟು ಆಸಕ್ತಿಯಿಂದ ಅವ್ನು ನೋಡಿ ಕೆಲಸ ಹಿಂಗೆ ಚೆನ್ನಾಗಿ ಮಾಡಕತ್ತಾನಂತಾರೆ. ಅದೇ ಬೇಕಾಚಾರಕ್ಕೆ ಮಾಡಿ ಅವ್ನು ನೋಡಿ ಹೆಂಗೆ ಮಾಡಕತ್ತ ನೋಡಲ್ಲಿ ಕೆಲಸ. ಆ ರೆಸ್ಪೆಕ್ಟೇ ಬೇರೆ, ಈ ರೆಸ್ಪೆಕ್ಟೇ ಬೇರೆ. ನಿಮ್ಗೆ ಆಸಕ್ತಿಯ ರೆಸ್ಪೆಕ್ಟ್ ಬೇಕಾ, ಬೇರೆ ರೆಸ್ಪೆಕ್ಟ್ ಬೇಕಾ? ಆಸಕ್ತಿ ಎಂಬ ಗೌರವ ಬೇಕಂದರೆ ನೀವು ದೇವರಲ್ಲಿ ಆಸಕ್ತರಾಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಒಂದು ಹಾಡಿದೆ, ಹಾಡೋಣ? ಓಕೆ, ಎಲ್ಲರೊಂದು ಸಮಯ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾನು ನಿಧಾನಕ್ಕೆ ಎದ್ದೇಳಕತ್ತಿದ್ರೆ ಆಸಕ್ತಿ ಇಲ್ಲ ನಿಮ್ಮಲ್ಲಿ. ಆಸಕ್ತಿ ಇಲ್ಲ, ಕಡಿಮೆ ಆಯಿತು. ಅಜ್ಜವರಿಗೆಲ್ಲ ಕಡಿಮೆ ಆಗಿಬಿಡ್ತು, ಭಾಳ ಕಡಿಮೆ ಆಯಿತು. ಓಕೆ, ಆಸಕ್ತಿ ಆಗಿರೋದು. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಹಲ್ಲೆಲೂಯ, ಸ್ತುತಿ ನಿಮಗೆ, ಹಲ್ಲೆಲೂಯ, ಸ್ತುತಿ ನಿಮಗೆ, ಹಲ್ಲೆಲೂಯ, ಸ್ತುತಿ ನಿಮಗೆ, ಹಲ್ಲೆಲೂಯ, ಸ್ತುತಿ ನಿಮಗೆ. ಬಾಲವಲ್ಲ ನನ್ನ ತಲೆಯಾಗಿಸಿ, ಕೀಳಾಗದೆ ನನ್ನ ಮೇಲೆತ್ತಿದೆ. ಬಾಲವಲ್ಲ ನನ್ನ ತಲೆಯಾಗಿಸಿ, ಕೀಳಾಗದೆ ನನ್ನ ಮೇಲೆತ್ತಿದೆ. ಹಲ್ಲೆಲೂಯ, ಸ್ತುತಿ ನಿಮಗೆ, ಹಲ್ಲೆಲೂಯ, ಸ್ತುತಿ ನಿಮಗೆ, ಹಲ್ಲೆಲೂಯ, ಸ್ತುತಿ ನಿಮಗೆ, ಹಲ್ಲೆಲೂಯ, ಸ್ತುತಿ ನಿಮಗೆ. ದುಷ್ಟ ಗೋಲಿಯಾತ ತುಳಿಯುವ ಅಭಿಷೇಕ ಚಿಕ್ಕ ದಾವಿದನಲ್ಲಿ ಇಟ್ಟವನೇ. ಕುರಿಗಳ ಕಾಯುವವ ಇಸ್ರಾಯೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ದುಷ್ಟ ಗೋಲಿಯಾತ ತುಳಿಯುವ ಅಭಿಷೇಕ ಚಿಕ್ಕ ದಾವಿದನಲ್ಲಿ ಇಟ್ಟವನೇ. ಕುರಿಗಳ ಕಾಯುವವ ಇಸ್ರಾಯೇಲ್ ಅರಸ
ದಾಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಸ್ತುತಿ ನಿಮಗೆ, ಹಾಲೆಲೂಯಾ ಸ್ತುತಿ ನಿಮಗೆ. ಯಾರು ಕೂತ್ಕೊಳ್ರಿ. ಈ ಹಾಡಿನಲ್ಲಿ ಏನು ಗೊತ್ತಾಯ್ತು? ದುಷ್ಟ ಗೋಲಿಯಾತನನ್ನು ಯಾರು ಸಾಯಿಸಿದ್ರು? ದೊಡ್ಡ ವ್ಯಕ್ತಿ. ಯಾರ ದೊಡ್ಡ ವ್ಯಕ್ತಿ? ದಾವೀದ. ಎಷ್ಟು 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 ಇದ್ದವನವನು? ಇಷ್ಟಿದ್ದವನ? ಚಿಕ್ಕ ಗೋಲಿಯಾದ. ಯಾರನ್ನ ಕೊಲ್ಲಿದ? ಗೋಲಿಯಾತನನ್ನು ಕೊಲ್ಲಿದ. ಅದಕ್ಕೆ ನಿಮ್ಮಲ್ಲಿ ಆಸಕ್ತಿ ಇರಬೇಕು. ನೋಡ್ರಿ, ಆಸಕ್ತಿ ಇದ್ದರೆ ಜಲ್ದಿ ಬರ್ತಾರೆ ಚರ್ಚಿಗೆ ಕೆಲವರು. ಆಸಕ್ತಿ ಇಲ್ಲ ಅಂದರೆ 2 ಹಾಡಾದ್ಮೇಲೆ ಹೋಗನ್ಬಿಡು, ಇನ್ನೊಂದು 2 ನಿಮಿಷ ಆದ್ಮೇಲೆ ಹೋಗನ್ಬಿಡು, ಇನ್ನೊಂದು ಆರಾಧನೆ ಮಾಡ್ತಿರ್ತಾರೆ, ಹೋಗೋಗಿ ಎಲ್ಲರೂ ಗುಂಪನಾಗ ಗೋವಿಂದನ ಅಂತ ಬರ್ತಿರ್ತಾರೆ. ಆಸಕ್ತಿ ಇಲ್ದವರು ಬರೋವಾರ ಹೋದ್ರೆ ಆತು ಬಿಡು, ಇನ್ನೇನು ಟೈಮ್ ಆಗ್ಬಿಟ್ಟದ, ಇನ್ನೊಂದು ನೆಕ್ಸ್ಟ್ ವಾರ ಹೋದ್ರೆ ಜಲ್ದಿ ಹೋಗಿ ಕೂತ್ಕೊಂಡ್ಬಿಡೋಣ ಅಂತಾರೆ. ನೆಕ್ಸ್ಟ್ ವಾರ ಏನು ಮಾಡ್ತಾರೆ? ಬಂಡೆ ಒರೆಸ್ಕೊಂತ ಬಟ್ಟೆ ಹೋಗ್ಕೊಂತ ಇನ್ನೂ ಅಲ್ಲೇ ಬಿದ್ದಿರ್ತಾರೆ. ಇದರಲ್ಲಿ ಗೊತ್ತಾಗುತ್ತೆ ನಿಮ್ಮ ಆಸಕ್ತಿ ಎಲ್ಲಿದೆ ಎಂಬುದಾಗಿ. ಆಸಕ್ತಿ ಇದ್ದರೆ ಜಲ್ದಿ ಹೋಗ್ಬೇಕಪ್ಪ, ಆದ್ರೆ ಪಾಶ್ರಮಕ್ಕಿಂತ ಮುಂಚೆ ಹೋಗ್ಬೇಕು ನಾನು ಎಂಬುದಾಗಿ ಬರ್ತಾರೆ. ಅದೇ ಆಸಕ್ತಿ ಇಲ್ದವ್ರು ಏನು ಮಾಡ್ತಾರೆ ಗೊತ್ತಾ? ಇನ್ನು ಇವತ್ತು ಕೆಲವ್ರು ಬಂದಿಲ್ಲ. ಯಾಕೆ ಹೇಳ್ರಿ? ಅವರಲ್ಲಿ ಆಸಕ್ತಿ ಇಲ್ಲ. ನಿಮ್ಮಲ್ಲಿ ಸ್ವಲ್ಪ ಆದರೂ ಆಸಕ್ತಿ ಇದಕ್ಕೆ ಸ್ವಲ್ಪ ಕೆಲವೊಬ್ರು ಜಲ್ದಿ ಬಂದಿರಿ, ಕೆಲವೊಬ್ರು ಹಂಗಂಗೆ ಬಂದಿರಿ. ಅದಕ್ಕೆ ನಾವು ಹಂಗಂಗಿರಬಾರ್ದು, ಇಂಪಾರ್ಟೆಂಟ್ ವ್ಯಕ್ತಿಯಾಗಿರ್ಬೇಕು. ಹಲ್ಲೆಲೂಯಾ. ನಾವು ಲಾಸ್ಟಿಗೆ ಬಂದರೆ ಗೌರವ ಜಾಸ್ತಿ ಇರ್ತಾಗ, ಎಲ್ಲಾದರೂ ಮೀಟಿಂಗ್ ಹೋದಾಗ ಫಸ್ಟ್ ಬಂದು ಕೂತ್ಕೊಂಡ್ರೆ ಇಂಪಾರ್ಟೆಂಟ್ ಜಾಸ್ತಿ ಇರುತ್ತೆ. ಫಸ್ಟ್ ಬಂದು ಕೂತ್ಕೊಂಡವರಿಗೆ ಗೊತ್ತಿಲ್ಲದ ಕೂಡ ಗೊತ್ತಾಗುತ್ತೆ. ಕೆಲವರು ಪ್ರೇಯರ್ಗೆ ಹೋದಾಗ ಕೂಡ ಫಸ್ಟ್ ಬಂದರು ಡ್ಯಾಡಿ ಬಂದಿದ ತಕ್ಷಣ ಪ್ರೇಯರ್ ಶುರು ಮಾಡಿಬಿಡ್ತಾರ? ಇಲ್ಲ, ಫಸ್ಟ್ ಏನು ಮಾಡ್ತಾರೆ? ಅವ್ರು ವಿಚಾರಿಸ್ತಾರೆ. ನೀವು ಫಸ್ಟ್ ಇದ್ದರೆ ದೇವ್ರನ್ನ ಜಲ್ದಿ ಅರ್ಥ ಮಾಡ್ಕೊತೀರಿ. ಫಸ್ಟ್ ಬಂದರೆ ಇನ್ನೊಂದು 2 ಆದ್ಮೇಲೆ ಹೋಗನ್ಬಿಡ ಅಂದರೆ ನಿಮ್ಮನ್ನು ಕೂಡ ಇನ್ನೊಂದು 2 ವರ್ಷ ಆದ್ಮೇಲೆ ಮಾಡನ್ಬಿಡ ಅಂತ ದೇವ್ರ ಹಂಗೆ ಪೋಸ್ಟ್ ಬಂದ್ ಮಾಡ್ತಿರ್ತಾನೆ. ಆಶೀರ್ವಾದ ಮಾತ್ರ ಟೈಮಿಗೆ ತಕ್ಕಂಗೆ ಬೇಕು. ಆದರೆ ಪ್ರಾರ್ಥನೆ ದೇವ್ರಂದರೆ ಆಮೇಲೆ ಹೋಗನ್ಬಿಡು. ಆಮೇಲೆ ಮದುವೆಗೆ ಹೋಗ್ಬೇಕಂದ್ರೆ ಯಾವಾಗ ಹೋಗ್ತೀರಿ? ಬೆಳಗ್ಗೆ ಹೇಳಿದ್ರಲ್ಲ, ಮುಹೂರ್ತ 8 ಗಂಟೆಗೆ ಐತಂದ್ರೆ 10 ಗಂಟೆಗೆ ಹೋಗ್ತೀರಾ? ಎಷ್ಟು ಗಂಟೆಗೆ ಹೋಗ್ತೀರಿ? 1 ತಾಸು ಅರ್ಧ ಗಂಟೆ ಮುಂಚೆನೇ ಹೋಗಿರ್ತೀರಿ. ಅದರಲ್ಲಿದೆ ಆಸಕ್ತಿ. ಆದರೆ ದೇವರಲ್ಲಿ ಆಸಕ್ತಿ ಇದೆ ಅಂದರೆ ವೇಸ್ಟ್. ನೀವು ಆ ಮದುವೆ ಏನು ಒಂದಿನ ಮಾಡ್ತಾರೆ, ಇನ್ನೊಂದು ದಿನ ಮಾಡ್ತಾರೆ, ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ನಿಮ್ಮನ್ನು ಕರೀತಾರ ಮತ್ತೆ ನೆಕ್ಸ್ಟ್? ಇಲ್ಲ. ಆದರೆ ದೇವರಲ್ಲಿ ಎಲ್ಲರೂ ಸಹ ಇಂಪಾರ್ಟೆಂಟ್ ವ್ಯಕ್ತಿ. ಇಷ್ಟೇ ಇರ್ಬೋದು ಚಿಕ್ಕ ಮಗನು, ಆದರೆ ಅವನಿಗೆ ದೇವರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾನೆ ಗೊತ್ತಾ ನಿಮಗೆ? ಅದಕ್ಕೆ ನಾವು ನಮ್ಮನ್ನಾಗಿ ನಾವು ಕೀಳು ಮಾಡ್ಕೊಳೋದಲ್ಲ, ದೇವರನ್ನ ಎತ್ತಲ್ಪಡಿಸಬೇಕು. ಹಾಲೆಲೂಯಾ, ಹಾಲೆಲೂಯಾ. ನೆಕ್ಸ್ಟ್ ವಾರದಿಂದ ನಾನು ನೋಡ್ತೀನಿ, ಮಮ್ಮಿ ನೀನು ಕೂಡ ನೋಡು. ಫಸ್ಟ್ ಯಾರು ಬರ್ತಾರೆ ಅವರಿಗೆ ಬೇರೆ ಆಶೀರ್ವಾದ, ಲಾಸ್ಟ್ ಯಾರು ಬರ್ತಾರೆ ಅವ್ರಿಗೆ ಬೇರೆ ಆಶೀರ್ವಾದ. ಸ್ವಲ್ಪ ಆಸಕ್ತಿ ಇದ್ದರೆ ಲಾಸ್ಟ್ಗಾದ್ರೂ ಹೋಗ್ಬರ್ಬೇಕಪ್ಪ ಅಂತೇಳಿ ಬರ್ತಾರೆ. ಆಸಕ್ತಿನೇ ಇಲ್ಲ ಅಂದರೆ ಬರವಾರ ಹೋಗನ್ಬಿಡು ಅಂತಾರೆ. ಆ ದೇವ್ರು ಏನು ಮಾಡ್ತಾನೆ? ಇವ್ರಿಗೆ ಆಸಕ್ತಿ ಇಲ್ಲ, ಆಶೀರ್ವಾದನೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ಕ್ಯಾನ್ಸಲ್ ಬೇಕಾ? ರಿಸರ್ವೇಷನ್ ಬೇಕಾ? ರಿಸರ್ವೇಷನ್ ಬೇಕಂದ್ರೆ ನೀವಲ್ಲಿ ಏನಿರಬೇಕು? ದೇವರಲ್ಲಿ ಆಸಕ್ತಿ ಒಳರಾಗಿರಬೇಕು. ಚಿಕ್ಕ ಚಿಕ್ಕ ವಿಷಯಲ್ಲೇ ಗೊತ್ತು ಮಾಡ್ಕೋಬೋದು ನಮ್ಮಲ್ಲಿ ಎಷ್ಟು ಆಸಕ್ತಿ ಇದೆ ಎಂಬುದಾಗಿ. ನೀವು ಅದನ್ನು ಬೇರೆಯವ್ರಿಗೆ ಕೇಳಿ ಹೇಳಿಸ್ಕೊಳೋದಲ್ಲ. ಅಮ್ಮ ನನ್ನಲ್ಲಿ ಎಷ್ಟು ಆಸಕ್ತಿ ಐತೆ ಅಂತ ಅಂದರೆ ಅವ್ರು ಹೇಳಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಆಮೇನ್, ಹಲ್ಲೆಲೂಯಾ. ಅದಕ್ಕೆ ನೀವು ದೇವರಲ್ಲಿ ಮುಂದೆ ಆಗಿರ್ರಿ, ಆಮೇಲೆ ದೇವರು ನಿಮ್ಮನ್ನು ಎಲ್ಲಿ ಬೇಕಾದ್ರೆ ಅಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮೊದಲನೇದಾಗಿ ಏನು ಮಾಡಬೇಕು? ದೇವರಲ್ಲಿ ಆಸಕ್ತರಾಗಿರಬೇಕು. ಆಸಕ್ತಿ ಇದ್ದರೆ ನಮಗೆ ರಕ್ಷಣೆ. ನಿಮ್ಮಲ್ಲಿ ಇಷ್ಟ ಆಸಕ್ತಿ ಇದ್ದರೆ ಒಂದು ಫೋನಲ್ಲಿ ಕೂಡ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಆಕ್ಸಿಡೆಂಟ್ ನಡೀತಿರ್ತದೆ. ಒಂದು ಊರಿನಲ್ಲಿ ಒಂದು ದೊಡ್ಡ ಗೋಡನ್ ಇತ್ತಂತೆ. ಏನಿತ್ತಂತೆ? ಒಂದು ದೊಡ್ಡ ಗೋಡನ್ ಇತ್ತಂತೆ. ಒಂದಿನ ಏನಾಯ್ತಂದರೆ, ಒಬ್ಬ ತಾಯಿ ಮತ್ತು ಒಂದು ಸಣ್ಣ ಕೂಸು, ಒಬ್ಬ ತಾಯಿ ಮತ್ತು ಒಬ್ಬ ಮಗ, ಚಿಕ್ಕವನು, ಅವನು ಇನ್ನೂ ಒಂದು 3-4 ತಿಂಗಳು ಅಂದ್ಕೊಳ್ರಿ. ಒಂದಿನ ಏನು ಮಾಡ್ತಿರ್ತಾರೆ ಅಂದರೆ, ಆ ತಾಯಿ ಆ ಕೂಸು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಕಾರಿನ ಪಕ್ಕದಲ್ಲೇ ಏನಾಗುತ್ತಿರ್ತದೆ? ಒಂದು ದೊಡ್ಡ ಗೋಡನ್ ಇರುತ್ತೆ. ಆ ಗೋಡನ್ ಇದ್ದಾಗ ಇವರು ಅದೇ ದಾರಿ, ಇಲ್ಲಿ ಗೋಡನ್ ಅಂದರೆ ಇದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಅದಿನ್ನ ಅಲ್ಲೈತಂದರೆ ಇವ್ರು ಇಲ್ಲಿ ಹೋಗ್ತಿರುವಾಗ ಒಂದು ಪಾರಿವಾಳ ಅಡ್ಡ ಹೋಗಿ ಕಾರೇ ಆಫ್ ಆಗ್ಬಿಡ್ತಂತೆ. ಏನಾಯ್ತಂತೆ? ಕಾರ್ ಆಫ್ ಆಗ್ಬಿಡ್ತಂತೆ. ಚೆನ್ನಾಗಿ ಕೇಳಿಸ್ಕೊಳ್ರಿ. ಒಂದು ದೊಡ್ಡ ಗೋಡನ್ ಇತ್ತು ಒಂದು ಊರಲ್ಲಿ. ಆ ಗೋಡನ್ ಮುಂದೆ ಒಂದು ದೊಡ್ಡ ದಾರಿ ಇತ್ತು, ಅಂದರೆ ಪಾಸಿಂಗ್ ವೇ ಅದು.
ಅದು ಆ ದಾರಿಯಲ್ಲಿ ಇವರು ಒಬ್ಬ ತಂದೆ ಮತ್ತು ಒಬ್ಬ ತಾಯಿ ಮತ್ತು ಒಂದು ಚಿಕ್ಕ ಕೂಸನ್ನು ಇಟ್ಕೊಂಡು ಕಾರಲ್ಲಿ ಪ್ರಯಾಣ ಮಾಡ್ತಿರುವಾಗ ಆ ಗೋಡನ್ ಅಲ್ಲೈತಂದ್ರೆ ಇಲ್ಲಿ ಕಾರ್ ಆಫ್ ಆಗಿಬಿಡ್ತಂತೆ. ಏನಾಯಿತು? ಆಫ್ ಆಗಿ ಏನು ಅರ್ಜೆಂಟ್ ಕೆಲಸ ಅವ್ರದ್ದು, ಅರ್ಜೆಂಟಾಗಿ ಹೋಗತ್ತಾರೆ ಅವ್ರು ಕೂಸು ಮತ್ತು ತಾಯಿ ಅರ್ಜೆಂಟಾಗಿ ಹೋಗ್ಬೇಕು, ಬೇಗ ಹೋಗ್ಬೇಕು ಅಂದಾಗ ಅವಳು ಏನೋ ಅವಸರ ಪಡ್ಕೊತ ಬೇಗ ಓಡಿಸ್ತಿರುವಾಗ ಇದಕ್ಕಿದ್ದಾಗ ಕಾರ್ ಆಫ್ ಆಗಿಬಿಡ್ತಂತೆ. ಒಂದು ಪಾರಿವಾಳ ಅಡ್ಡ ಹೋಗಿ ಕಾರ್ ಆಫ್ ಆಗಿಬಿಡ್ತಂತೆ. ಕಾರ್ ಆನ್ ಮಾಡ್ತೀವಿ ಯಾಕಂದರೆ ಇಂಪಾರ್ಟೆಂಟ್ ಕೆಲಸ ಅಲ್ಲೈತೆ. ಇಂಪಾರ್ಟೆಂಟ್ ಕೆಲಸಕ್ಕೆ ನಿಧಾನಕ್ಕೆ ಹೋಗ್ತೀವ, ಬೇಗ ಹೋಗ್ತೀವ, ಬೇಗ ಹೋಗ್ತೀವಿ. ಇವ್ರು ಅದೇ ರೀತಿ ಹೋಗ್ತಿರುವಾಗ ಕಾರ್ ಆಫ್ ಆಗಿಬಿಡ್ತಂತೆ. ಕಾರ್ ಆಫ್ ಆಗಿ ಅದು ಆನ್ ಮಾಡೋಕ್ಕೂ ಬರ್ತಿಲ್ಲ ಅಂತೆ. ಆವಾಗ ಇನ್ನೊಂದು ಸ್ವಲ್ಪ ಹಿಂಗೆ ಕಣ್ಣೆತ್ತಿ ನೋಡಿದ್ರೆ ಆ ದೊಡ್ಡ ಗೋಡನ್ಗೆ ಏನಾಗ್ತಿದೆ, ಅಲ್ಲಿ ದೊಡ್ಡ ಬೆಂಕಿ ಬಿತ್ತಂತೆ. ಏನು ಬಿತ್ತು? ಬೆಂಕಿ ಬಿತ್ತಂತೆ. ಇವ್ರು ಹೋಗಿದ್ರೆ ಏನಾಗ್ತಿತ್ತು? ಆ ಬೆಂಕಿ ಜೊತೆಗೆ ಕಾರಿಗೆ ಕೂಡ ಬೆಂಕಿ ಹತ್ಕೊಂತಿತ್ತು. ಹೌದಲ್ಲ? ಕಾರ್ ಆನ್ ಮಾಡಿದ್ರು ಆನ್ ಆಗ್ತಿಲ್ಲ. ಯಾಕೆ ಹೇಳ್ರಿ? ಆ ಮಗಳಲ್ಲಿ ಆಸಕ್ತಿ ಇತ್ತಂತೆ. ಅವಳು ದೇವರ ಮಗಳಾಗಿದ್ದಳು. ದೇವರಲ್ಲಿ ಆಸಕ್ತಿ ಇದ್ದರೆ ಇಂಥ ದೊಡ್ಡ ಪ್ರಾಣ ಅಪಾಯಗಳಿಂದ ಕೂಡ ದೇವರು ತಪ್ಪಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ನೀವೇನು ಸುಮ್ಮನೆ ಅನ್ಕೋಬೇಡ್ರಿ. ದೇವರಂದರೆ ಸಾಮಾನ್ಯವಾಗಿ ಸುಮ್ಮನೆ ಏಸಪ್ಪ ಅನ್ಕೋಬೇಡ್ರಿ. ನಮಗೆ ದೇವರ ಆಶೀರ್ವಾದ ಬೇಕಂದರೆ ಅನ್ಯ ಜನರು ಮಾಡ್ತಾರೆ, ಅವ್ರಂಗೆ ನಾವು ಕುಣಿದ್ವಂದರೆ ನಮಗೂ ಇಲ್ಲ ಅವ್ರಿಗೂ ಇಲ್ಲ ಆಶೀರ್ವಾದ. ನಾವು ಫಸ್ಟ್ ಬಲ ಹೊಂದಿಕೊಂಡು ಆಸಕ್ತರಾಗಿದ್ದು, ನಿಮ್ಮಲ್ಲಿ ಆಸಕ್ತಿ ಇಟ್ಕೊಂಡು ಸುವಾರ್ತೆ ಸಾರ್ರಿ. ಏನೋ ಪಾಸ್ಟ್ ಹೇಳರ್ ಬಿಡು ಅಂತೇಳಿ ಸುವಾರ್ತೆ ಸಾರಿದ್ರೆ ಅವನೇನು ಅನ್ಕೊಳ್ಳಲ್ಲ, ಫೀಲ್ ಆಗಲ್ಲ. ನೀವು ಆಸಕ್ತಿ ಇಟ್ಕೊಂಡು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಸುವಾರ್ತೆ ಹೇಳುವಾಗ ಅವ್ರು ಚೆನ್ನಾಗಿ ಗ್ರಹಿಸ್ಕೊಳ್ತಾರೆ. ಆಸಕ್ತಿ ಇಲ್ಲಾರ್ದಂಗೆ ಹೇಳಿದರೆ ಹೌದೇನು, ಹಿಂಗ ಅಂತಾರೆ. ಅದೇ ಆಸಕ್ತಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಹೋಗಿ ಸುವಾರ್ತೆ ಸಾರ್ರಿ. ನಿಮ್ಮ ಮುಂದೆ ಮತ್ತೆ ಅವ್ರು ಏನು ಮಾತಾಡಲ್ಲ, ಸುಮ್ಮನೆ ಕೇಳಿಸ್ಕೊಂತ ಅರ್ಥ ಮಾಡ್ಕೊತಿರ್ತಾರೆ. ಹಾಲೆಲೂಯಾ. ಅದೇ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ನಿಮ್ಮ ಗ್ರಾಮಕ್ಕೋಸ್ಕರ ದಿನ ಪ್ರಾರ್ಥನೆ ಮಾಡ್ತೀರಿ. ಸುಮ್ಮನೆ ಕಾಟಾಚಾರಕ್ಕಲ್ಲ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಗ್ರಾಮ ರಕ್ಷಿಸಲ್ಪಡಬೇಕು. ಗ್ರಾಮದ ಜನರೆಲ್ಲ ನಿನಗೆ ರಕ್ಷಿಸಪಡಬೇಕು. ಅವರು ಕೂಡ ಸುವಾರ್ತೆ ಸಾರಬೇಕು. ಅವರು ಕೂಡ ನಿಮ್ಮಂತೆ ರಕ್ಷಣೆ ಹೊಂದಿಕೊಳ್ಳಬೇಕೆಂಬ ಆಸಕ್ತಿ ಇಟ್ಕೊಂಡು ಅವರಿಗೆ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಆಸಕ್ತಿ ಇಷ್ಟೇ ಆಗಿದ್ರೂ ಕೂಡ ದೇವರಿಗೆ ಇಷ್ಟವಾಗಿ ಕಾಣಿಸ್ಲಿಕ್ಕೆ ಶಕ್ತರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನಂಬರ್ 1 ನಾವೇನು? ನಮ್ಮಲ್ಲಿ ಆಸಕ್ತಿ ಇರಬೇಕು. ಆಸಕ್ತಿ ಇದ್ದರೆ ದೇವರ ರಕ್ಷಣೆಯನ್ನು ಹೊಂದಿಕೊಳ್ತೇವೆ. ಎರಡನೇದಾಗಿ ದೇವರನ್ನು ನಾವು ಅರ್ಥ ಮಾಡಿಕೊಳ್ಳೋರಾಗಿರಬೇಕು. ಯಾವುದೇ ಕಾರಣಕ್ಕೂ ನಾವು ದೇವರನ್ನು ಕೆಳಬಿಡಬಾರ್ದು. ನೋಡ್ರಿ, ಮೊನ್ನೆ ಕ್ರಿಕೆಟ್ ಮ್ಯಾಚಲ್ಲಿ ಕೂಡ ವುಮೆನ್ಸ್ ಕ್ರಿಕೆಟ್ ನಡೀತಲ್ಲ, ನೋಡಿದ್ರಲ್ಲ? ಇಲ್ಲ, ಅವಮಾನ ಪಡಿಸ್ಲಿಲ್ಲ. ಇವನ ಕೈಲಿ ಏನಾಗುತ್ತೆ ಬಿಡು ಅಂತ. ಆದರೆ ಅವನಲ್ಲಿರುವಂಥ ಆಸಕ್ತಿ ಎಂಥದ್ದಾಗಿತ್ತು? ಬಹಳ ದೊಡ್ಡದಾಗಿತ್ತು. ಆಸಕ್ತಿ ಇದ್ದ ಕಾರಣ ಅವನೇನು ಸಾಧಿಸಿದ? ಒಬ್ಬ ಗೊಲ್ಯಾತನೇ ಸಾಯಿಸುವಂಥ ಶಕ್ತಿ ಅವನಲ್ಲಿ ಇತ್ತಂತೆ. ಹಾಲೆಲೂಯಾ. ಆ ಜಮ್ಮಿ ಕೂಡ ಏನು ಮಾಡಿದ್ಲು? ನಾನು ಇದೆಲ್ಲ ಥ್ಯಾಂಕ್ಸು, ಇದೆಲ್ಲ ಗೌರವ ನನಗಲ್ಲ, ದೇವರಿಗೆ ಸಲ್ಲಿಸ್ರಿ ಎಂದಾಗ ಹೇಳಿದ್ರು. ಅದನ್ನೇ ಅವರು ಒಂದು ವಾರ ಅಲ್ಲ, ಒಂದು ತಿಂಗಳವರೆಗೂ ಅದನ್ನೇ ಇಟ್ಕೊಂಡ್ಬಿಟ್ರು. ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಅದೇ ಟ್ರೋಲ್ ಮಾಡಿದರು. ನೋಡ್ರಿ ಹೆಂಗೆ ಹೇಳ್ತಿದ್ದಾಳೆ ಈ ಮಗಳು, ನೋಡ್ರಿ ಹೆಂಗೆ ಹೇಳ್ತಿದ್ದಾಳೆ ಅಂತ. ಪಾಸಿಟಿವ್ ಅವ್ರು ಥಿಂಕ್ ಮಾಡೋರು ಇರ್ತಾರೆ, ನೆಗೆಟಿವ್ ಥಿಂಕ್ ಮಾಡೋರು ಇರ್ತಾರೆ. ಆದರೆ ನಾವು ಯಾವಾಗಲೂ ಪಾಸಿಟಿವ್ ಮಾತ್ರ ತಲೆಯಲ್ಲಿ ಇಟ್ಕೋಬೇಕು. ಅವ್ರು ಹೊಡೆದ್ರು, ಬೈದರು, ಅವನ್ನ ಇಟ್ಕೋಬಾರ್ದು. ಹೊಡೆದ್ರು, ಯಾಕೆ ಹೊಡೆದ್ರು ಅದನ್ನು ತಿಳ್ಕೊಬೇಕು. ಹಾಲೆಲೂಯಾ. ಇದೆ ಲೋಕ ಅಂದಮೇಲೆ ಪಾಪನೂ ಇರ್ತತೆ, ಒಳ್ಳೇದು ಇರ್ತತೆ. ಪಾಪ, ಲೋಕ ಇವೆರಡು ದಾರಿ. ನಾವು ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಳ್ತೇವೋ ಅದು ನಮಗೆ ಬಿಟ್ಟಿದ್ದು. ನಾವು ಲೋಕದ ಜ್ಞಾನ, ಪಾಪದ ಜ್ಞಾನಕ್ಕೆ ಹೋದ್ರೆ ನಮಗೇನು ಸಿಗಲ್ಲ. ಬರೀ ಕಷ್ಟ, ಸಂಕಟ, ಇಕ್ಕಟ್ಟು. ಅದು ಮತ್ತೆ ಆ ಪಾಪ ಅನ್ನೋದು ಸಮಯಕ್ಕಷ್ಟೇ. ಆದರೆ ನಮಗೆ ಯಾವಾಗಲೂ ಇರುವಂಥದ್ದು ಯಾವುದಾಗಿದೆ? ದೇವರ ಮಾರ್ಗ ಮಾತ್ರ. 3 ಮಾರ್ಗಗಳು, 3 ಮಾತುಗಳಿದ್ದಾವೆ ಲೋಕದಲ್ಲಿ. ಅದು ಇನ್ನೊಂದು ಸತಿ ಬಂದಾಗ ಹೇಳ್ತೀನಿ. ಮನುಷ್ಯರ ಮಾತಿದೆ, ದೇವರ ಮಾತಿದೆ, ಸೈತಾನನ ಮಾತಿದೆ. ಯಾರ ಮಾತು ಕೇಳಬೇಕಂತಿದ್ದೀರಿ? ದೇವರ ಮಾತು ಕೇಳಬೇಕು. ದೇವರ ಮಾತು. ಮನುಷ್ಯರ ಮಾತೇನು? ಇವಾಗ ಸ್ವಲ್ಪ ಹೊತ್ತಷ್ಟೇ. ಪ್ರತಿ ಸಾರಿ ಬಂದವರು ನಮಗೆ ಗೈಡ್ ಮಾಡ್ತಾರಾ? ಇಲ್ಲ. ಆದರೆ ನಾವು ದೇವರನ್ನ ಆಧಾರ ಮಾಡಿಕೊಂಡು, ಯಾವ ರೀತಿ ದಾವೀದನ ದೇವರನ್ನ ಆಧಾರ ಮಾಡಿಕೊಂಡು ಮುಂದೆ ಹೋದನೋ, ನಾವು ಸಹ ಅದೇ ರೀತಿಯಲ್ಲಿ ದೇವರನ್ನ ಆಧಾರ ಮಾಡಿಕೊಂಡು ಮುಂದೆ ಹೋದರೆ ದೇವರಿಂದ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ನಮಗೂ ಸಹ ಸಾಧ್ಯವಾಗಿ ಮಾಡಲಿಕ್ಕೆ ದೇವರು ಶಕ್ತಿಯನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಈ ಚಿಕ್ಕ ಮಾತುಗಳನ್ನು ನಿಮಗೆಲ್ಲರಿಗೂ ಒಪ್ಪಿಸ್ತಾ ದೇವರಿಗೆ